ಹೌದು ಪದ್ಯ ಮುಖಾಂತರ ಹೇಳಿದ್ರೆ ತಿಳಿತದೆ ಅವ್ರಿಗೆ. ಅದಕ್ಕೆ ಇದು ಮುಗಿದ ನಂತರ ನಾವೇ ದುಡಿದು ನಾವು ಊಟ ಮಾಡ್ತೇವೆ, ನೀ ದುಡಿದು ಏನು ಊಟ ಮಾಡಿದೀನಿ. ಹೌದು. ಅನೇಕ ಹುಲಿ, ಚಿರತ, ಶಾರ್ದುಲ್ ಇಂಥವು ಮೃಗ ಪ್ರಾಣಿಗಳು ಜಗತ್ತಿನಾಗ ಅದಾವು. ಒಂದು ರೀತಿಯಿಂದ ಒಂದು ರೀತಿ ಭಗವಂತ ಅನ್ನ ಕೊಟ್ಟನ ಅವಕ್ಕೆ. ಅವೇ ದುಡ್ದೇ ಊಟ ಮಾಡಕತ್ತಾವ ಪ್ರಾಣಿ ಪಕ್ಷಿಗಳು, ದುಡ್ದು ಊಟ ಮಾಡಿಲ್ಲ ಅವು ಭಗವಂತ ಅವ್ರಕ ಅನ್ನ ಹಾಕ್ಯಾನ. ಅದಕ್ಕೆ ಭಗವಂತ ಪ್ರತ್ಯಕ್ಷ ಯಾರ್ಯಾರಿಗೆ ಆದ, ಯಾರಿಗೇನು ದಯಾ ಕರುಣೆ ಮಾಡ್ದ ಅಂತ ನೀ ಹೇಳಿದಿ, ಹೌದಲ್ಲ? ಮತ್ತೆ ನಿಮ್ಮ ಆದಿಶಕ್ತಿ ಯಾರಿಗೆ ದಯಾ ಕರುಣೆ ಮಾಡಿ ಯಾರಿಗೆ ಉದ್ಧಾರ ಮಾಡ್ಯಾಳ. ನೀನು ರೂಪ ಧಾರಣೆ ಮಾಡಿದಿಲ್ಲ, ಇಂಥ ರೂಪ ಧಾರಣೆ ಮಾಡಿ ಇಂಥವನು ಉದ್ಧಾರ. ಆ ಇವ್ರಿಗೆ ಹೊಡೆದಿದ್ದು ಹೇಳಕತ್ತಾಳ, ಸುಮ್ಮನೆ ಹೊಡಿಯತ್ತ ಈಗಿನ ಕಾಲ ಯಾರು ಬಿದ್ದಾರ? ಪರಮಾತ್ಮ ಬಿದ್ದಾನ. ಪರಮಾತ್ಮ ಏನ್ರೆ ನಿನಗೆ ಹೇಳದಂದ್ರೆ ಅಟ್ ನನಗೆ ಹೇಳ. ಈ ಭಕ್ತರು ಹೇಳಿದ್ದು ನನಗೆ ಹೇಳಕ್ ಹೋಗ್ಬೇಡ. ಇದು ಶಿವಶಕ್ತಿ ವಾಗ್ವಾದದ. ಆ ಶಿವ ಏನು ಮಾಡಿದ, ಯಾವುದೇ ಒಂದು ಹೆಣ್ಣಿನ ಗಂಡಿನಿಂದ ಇವರಿಗೆ ಮರಣ ಬರಬಾರ್ದು ಅಂದ ಕೂಡಲೇ ನಿನಗೆ ರಚನೆ ಮಾಡಿ ಒಟ್ಟು ಸಾಮಗ್ರಿಗಳನ್ನು ಅವ ಕೊಟ್ಟನ. ಹೌದಲ್ರಿ? ಕೊಟ್ಟ ಕೇಸಿಂದ ಒಂದು ಹನಿ ಬಿದ್ದರೆ ರಕ್ತ ಬಿದ್ದರೆ ಕೋಟಿಗಟ್ಟಲೆ ದೈತ್ಯರು ಹುಡ್ತಾರೆ ಅಂತೇಳಿ ಒಂದು ಹುಲಿ ಕೊಟ್ಟ, ಅದು ಹುಲಿ ರಕ್ತ ನೆಕ್ತು ಈಕೆ ಹೊಡ್ಕೊತ ಹೋಗ್ಯಾಳ ಮುಂದೆ. ಹೌದು. ಅವು ಸಾಮಾನು ಒಟ್ಟು ನಮ್ಮವೇ ಅದಾವು. ನಿನ್ನ ಬಲ್ಲೆಗೆ ಸ್ವಂತ ಏನು ಮಾಡಿದೀನಿ? ಅದಕ್ಕೆ ಪರಮಾತ್ಮ ರಕ್ಷಣೆ ಮಾಡ್ಯಾನ. ಅದಕ್ಕೆ ಅನೇಕ ಮಂದಿ ಮಹಾತ್ಮರು, ಎಷ್ಟೋ ಮಂದಿ ಸಾಧುರು ಸಂತರು, ಎಷ್ಟೋ ಮಂದಿ ಲಗ್ನ ಮಾಡ್ಕೊಂಡಿಲ್ಲ. ಹೌದು. ಅವರಿಗೆ ಪ್ರಥಮ ಮೋಕ್ಷ ಅದ. ಈ ಸದ ನಮ್ಮ ಬಿಜಾಪುರ ಸಿದ್ದೇಶ್ವರ ಶ್ರೀಗಳ ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡೀವಿ, ನಮಗೆ ಮೋಕ್ಷ ಆಗ್ತದ ನನ್ನ ನಂಬಿಕೆ ಅದ. ನಾನು ಹೌದಲ್ರಿ? ಯಾಕಂದ್ರೆ ಆಸೆ ಅನ್ನೋದು ಅಳದು ಮೂಲಿಗೆ ಕಟ್ಟು ಹೋಗಿದ್ರು ಅವ್ರ. ಹಂಗೆ ಕಿಸಿ ಹತ್ಲಾರ್ದೆ ಕಾವಿ ಉಡ್ಲಾರ್ದೆ ಸಾಧು ಅನ್ಸ್ಯಾರ ಕಲಿಯುಗದಾಗ ಜಗತ್ನಾಗ. ಯಾಕ್ರಿ ಇಂಥವ್ರು ಹುಟ್ಟಿದ ಹೇಳಂತವ್ರು, ಇಂಥ ಜಗತ್ನಾಗ ಇಂಥವ್ರು ಹುಟ್ಟ್ಯಾರ, ನಮ್ಮೊಳಗೂ ಹಿಂಗೆ ಆಗ್ಯಾರ ಅಂತ. ಮತ್ತು ನಿಮ್ಮ ಹೆಣ್ಮಕ್ಳು ಯಾರೇ ಮಾಡಿರಂದ್ರಿ ಬಿ ಹೇಳು. ಅದೇ ಹೇಳು. ಹೌದು, ಶಿವಶರಣರದು ಒಟ್ಟು ಬರಲಿ, ವಾದ ನಡೀಬೇಕು ಶಿವಶರಣರದು. ಅಂದ್ರೆ ಅದ್ರ ಜ್ಞಾನ ತಿಳಿತದ. ಸಿಟ್ಟಿಗೇರಿ ಅಶಿಶೀಲ ಶಬ್ದಗಳನ್ನು ಯಾವ ಬಳಸಿಲ್ಲ ನಾನು. ಒಟ್ಟು ನಿಮ್ಮವ್ರು ಯಾರಿಗೆ ಉದ್ಧಾರ ಮಾಡಿದ್ರು. ಹೌದಲ್ರಿ? ನೋಡು, ಕೊಲ್ಲಾಪುರದ ಮಹಾಲಕ್ಷ್ಮಿ ಇಳಿದು ಬಂದು ನಮ್ಮ ಸಿದ್ಧಾರೂಢರ ಕೈ ತೊಳೆದಳು. ಹೌದಾ? ಹೌದು ಹೌದು. ಬಂದು ಮಗನ ಸ್ವರಪತಿ ತಿಳಿದ ತೊಳಿಲಿ, ಸಂತ ತೊಳೆದದು. ನಮ್ಮ ಪರಮಾತ್ಮ ನಿಮಗೆ ಉದ್ಧಾರ ಮಾಡಬೇಕಾಗಿದ್ದರೆ ಹೆಂಗೆ ಬಂದು ಮಾಡ್ದ. ಹೌದು ಹೌದಲ್ಲ? ಹೌದಲ್ರಿ? ಗಂಡನ ದೇವರತ್ತ ತಿಳಿದುಕೊಂಡು ಎಷ್ಟೋ ಮಂದಿ ಗಂಡನ ಸೇವೆಯನ್ನು ಮಾಡ್ಯಾರ. ಹೌದು. ಮೂರ್ತಿ ಮರಿ ಯಾರದ ಕೀರ್ತಿ ಅಜಾಮುಳದವ್ರದ್ದು. ಅದಕ್ಕೆ ಅವರ ಚರಣ ಸನ್ನಿಧಾನದಲ್ಲಿ ಮೋಕ್ಷವನ್ನು ಅದತ್ತು ತಿಳಿದುಕೊಂಡು ಇಬ್ಬರು ಸಂಸಾರ ಮಾಡ್ದಾಗ ಉದ್ದಾಗ್ತದ. ಹೌದು ಹೌದು. ಅದು ಗಂಡ ಮಸೂತಿ ಆಗತ್ತ, ಗುಡಿಯಾಗಿದ್ರೆ ಮಕ್ಕಳಾಕವೇನಂತ ಕೇಳತ್ತಾಳ. ಇವ್ರಿಗೆ ಕೇಳ್ತಾರಲ್ರಿ, ನೀ ಮಸೂತಿಯಾಗೆ ಇರು, ಗುಡಿಯಾಗರೆ ಇರು, ಶಿಲಾದೃಷಿಗೆ ಮಕ್ಕಳಾಗ್ಯಾವಿಲ್ಲ, ನಂದಿ ಪರ್ವತ. ಹೌದು ಹೌದು. ಅಲ್ಲೇ ಇರು, ನೀ ಎಲ್ಲಿದ್ದೀನಿ, ನೀನು ನೂರಾಗೇನಿ ರಚನೆ ಆಗ್ತದೆ. ಹೌದು. ಮತ್ತೆ ಇದು ಮುಗಿದ ಕೂಡಲೇ ಮತ್ತೊಂದು ವಿಷಯ ತಂದಿಯ. ಅಲ್ಲ, ದೇವರ ಗುಡಿಯಾಗ ಗಂಟಿ ಐತಿ ಸಹಜ ಜಗದಾಗ. ಮಸೂದ್ಯಾಗ ಗಂಟೆ ಹಾಕಿಲ್ಲ, ಪೂಜೆ ಪ್ರಕ ಯಾಕ ಇದರಂಗ. ಇದು ಸಂಶಯ ಬಂದೈತಿ ತಮ್ಮ, ಕೇಳೋ ಇವಳೀಗ. ಕಿವಿ ಚಂದ ಕೇಳ್ತಾವಿಲ್ಲ ನಾ ಹಾಡು ಸಮಯದಲ್ಲಿ, ಏಕಾಲದಲ್ಲಿ ಲೋಕಾಗೈತಿ ಅಂದಿಲ್ಲಿದರಾಗ. ಜಿಯ 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 ಜಿ ಮುಂಗಾಲ್ ಪುಟಿಗೆ ಮಾಡಿ ಮಾತಾಡಕ್ಕೆ ಹೋಗ್ಬೇಡ. ಹೌದು ಹೌದು. ಸುರು ನಾನು ಎದ್ದು ಸೂರ್ಯನ ಪದ ಆಡಿನಿ, ಏಕಲ್ಲಲ್ಲಿಂದ ಲೋಕ ಆಗ್ಯದ ಅಂತ ನಾ ಹೇಳಿದ್ದೆ ಯೂಟ್ಯೂಬ್ದಾಗ. ಅಂದ್ರೆ ಹಾಡ್ಕಿನಿ ಇಲ್ಲಿಗೆ ಬರ್ತೀನಿ ನಾ ಅಂದಿನೇನು ಕೇಳಿರಿ ನೀವೇನ್ರಿ? ಏಕಲ್ಲಲ್ಲಿಂದ ಆಗ್ಯದತ್ತ ಹೇಳಿಲ್ಲ, ಭಗವಂತನಿಂದ ಆಗ್ಯದ ಅಂತ ಹೇಳಿನ. ಎಲ್ಲ ಸ್ವರೂಪ ಒಂದೇ ಆಯ್ತು. ಹೌದು ಹೌದು. ಹೌದಲ್ಲ? ಹೌದಲ್ರಿ? ಅಂತ ವಿಶ್ವಜ್ಯೋತಿ ಗುರು ಬಸವೇಶ್ವರ ಹೇಳ್ತಾರೆ. ಏನು ಹೇಳ್ತಾರ್ರಿ? ದೇವನೊಬ್ಬ ನಾಮ ಹಲವು ಅಂತ. ದೇವರ ಒಬ್ಬನೇ ಇದ್ದಾನ, ನಾಮ ಹಲವು. ಹೌದು ಹೌದು. ಇದು ನಡಬಾರಕ ಇದು ಪಡಿಕಿದ್ರಾಗ ಬತ್ತದ್ರ ಒಳಗೆ ಹಾಸಿ ಹಿಂಗಿಟ್ಟೆ. ಅದಕ್ಕೆ ದೇವನೊಬ್ಬ ನಾಮ ಹಲವು ಅಂದ್ರೆ ಮುಗಿತು, ಒಬ್ಬನೇ ಅದಾನ ಅಂತ ಹೇಳ್ಯಾರ ಅವ್ರ. ಹೌದಲ್ರಿ? ದೇವರಿಬ್ಬರು ಗಂಡ ಹೆಣ್ಣು ಅದಾರ ಅಂತ ಹೇಳಿದ ನನಗೆ ಹೇಳ. ಅಂತ ವಿಶ್ವದೋಷಿ ಅಂತ ಗುರು ಬಸವೇಶ್ವರು ಹಂಗೆ ಹೇಳ್ಯಾರ. ಹೌದು ಹೌದು. ಅದಕ್ಕೆ ಇವ್ರೇನಂತಾರ, ಇದು ಒಟ್ಟು ಸಂರಕ್ಷಣೆಗಳನ್ನು ನೀವು ಮಾಡಿದ್ದಿ, ಕಾಳಕೂಟ ವಿಷ ಕೃತಾಯುಧದಾಗ ಚಲದಾಗ ಒಂದು ಗುಟ್ಟಕ್ಕೆ ನೀವು ಯಾಕೆ ಕುಡಿಲಿಲ್ಲ? ಹೌದಲ್ರಿ? ಅದ್ರದ್ದು ನನಗೆ ಫೈನಲ್ ಬೇಕು. ಯಾಕೆ ರಕ್ಷಣೆ ಮಾಡ್ತೀವಿ ತಾಯಿ, ಹೌದಲ್ಲ? ನೀ ಜಗತ್ತೆ ರಕ್ಷಣೆ ಮಾಡ್ತಿಲ್ಲ ನೀ. ಹೌದು ಹೌದು. ಜಗತ್ತ ರಕ್ಷಣೆ ಮಾಡಕ್ಕೆ ಒಂದು ಗುಡ್ಡಕ್ಕೆ ನೀ ಸಹ ಯಾಕೆ ಕುಡಿಲಿಲ್ಲ? ಮಗ್ಲೇ ಇದ್ದಲ್ಲ ಅಲ್ಲೇ ನೀ. ನೀನೇ ಕುಡಿಬೇಡ, ನಾನು ರಕ್ಷಣೆ ಮಾಡ್ತೀನಿ ಸ್ವಲ್ಪ ಜಗತ್ತೆ ಅಂತ ನೀವೊಂದು ಗುಟ್ಟು ಕುಡ್ದಿದ್ದೇನು?
ಮುಂದೆ ನಿಂತು ಕುಡ್ಸಕ್ಕೆ ಯಾರಿಗಾರು ಕುಡಿಸ್ ಅಲಗಾಳ ಮಾಡಕ್ಕಿನಿ. ಇಂಥದ್ದು ಕೆಲಸ ಮಾಡೋದ್ರೆ ನಿನ್ನ ಕೈಲಿ ಆಗಂಗಿಲ್ಲ. ಮತ್ತು ನಾ ಮಾಡೀನಿ ಅಂದ್ರೆ ಹೆಂಗೆ ನಡೀತದ? ಹಂಗೆ ಆಗಂಗಿಲ್ಲ. ಭಗವಂತ ನೋಡಿ ಏನು ತನ್ನ ಕಟ್ಟದಲ್ಲಿ ತೀರ್ತಕ್ಕಂಥ ಭಗವಂತ ಎಷ್ಟೋ ಮಂದಿಗೆ ಜಗತ್ತಿನೊಳಗೆ ಉದ್ಧಾರ ಮಾಡ್ಯಾನ. ಅವ ಭಗವಂತ ಎಲ್ಲದಾನ ತೋರಿಸ್ಬೇಕಂತ ಕೇಳ್ತಾರಲ್ರಿ. ಹಂಗೆ ತೋರ್ಸಂಗಿಲ್ಲ. ಅದು ಇಲ್ಲಿ ಎಲ್ಲರ ಒಂದು ತೊಗಲಿನ ಡಪ್ ತೊಗೊಂಡು ನಿಂತ್ರ ಕಾಣ್ತಾನೆ ನಾವ. ಎಂತಿಂತವ್ರು ತಲೆಯಾಕ ಮಾಡಿ ಜೋತ್ ಬಿದ್ದರೆ ಕಂಡಿಲ್ಲವ. ಹೌದಲ್ರಿ. ಈಗ ಒಂದು ತೊಗಲಿನ ಡಪ್ ತೊಗೊಂಡು ಡಬ್ಬ ಬಡ್ಯಾನ ದೇವ್ರು ತೋರಿಸ್ತಾರೆ ತಂದು. ಅವರು ದುಡಿದುಕೊಂಡ್ರೆ ಅವ್ರಿಗೆ ಕಾಣ್ತಾನ. ಮೊದಲು ನೀನು ಭಕ್ತಿಲಿಂದ ದುಡಿದುಕೊಂಡ್ರೆ ನಿನಗೆ ಕಾಣ್ತಾನವ. ಎಂತಿಂಥವ್ರಿಗೆ ಕಂಡ ನಿನಗೆ ಉದಾಹರಣೆ ಹೇಳಿನ. ಈ ಮಾಯ ಅನ್ನುವಂಥದ್ದು ಏನು ಹಿಡಿಲಾರ್ದೆ ಮುಟ್ಲಾರ, ದುಡ್ಡು ಹಿಡಿಲಾರ್ದೆ ಭವಸಾಗರ ನಮ್ಮ ಸಿದ್ದೇಶ್ವರ ಮುತ್ತಾರ ದಾಟದ್ರಲ್ರಿ. ಮತ್ತು ದಾಟ್ಯಾರಿಲ್ಲ, ಎಲ್ಲಿ ಬೇಕಾದಲ್ಲಿ ತಿರುಗಾಡಿ ದೇಶದೊಳಗೆ ಅವ್ರು ದಾಟ್ಯಾರ. ಹಂಗೆ ಎಷ್ಟೋ ಮಂದಿ ದಾಟ್ಯಾರ ಜಗತ್ತಿನಾಗ. ನಾನು ನಿನಗೇನು ಹೇಳೀನಿ, ಈ ಪಡ್ಕಿ ತೊಗೊಂಡು ಬಂದಿರಬಾರ್ದು, ಶಕ್ತಿ ಸೀರೆ ಹುಟ್ಟಿರಬಾರ್ದು. ಶಕ್ತಿ ಯಾವಲ್ಲೆದಾಳ, ಏನು ಮಾಡ್ತಾಳೆ ಕೆಲಸ, ಎಲ್ಲೆದಾಳಕ್ಕೆ ನಾನು ತೋರಿಸು. ಹೌದು. ಸಂಜೆ 5 ತನಕ ಟೈಮ್ ಅಂದಿ 3 ಮಂದಿಗೆ ಶಕ್ತಿ ಎಲ್ಲೆದಾಳ ಅದು ನನಗೆ ಬೇಕಾಗ್ಯದ. ಹೌದು. ಶಕ್ತಿ ಯಾರ ಕಣ್ಣಿಗೆ ಕಂಡದನ? ಈ ಮನುಷ್ಯ ಇಷ್ಟೇ ವಜ್ಜಿ ಎತ್ತಾನಂತ ಗುರ್ತದ. ಮತ್ತು ಅವ ಶಕ್ತಿ ಗುರ್ತಿದ್ರೆ ವಜ್ಜಿ ಎತ್ತದ ಯಾಕೆ ಇರ್ತಿದ್ರು ಅವ್ರು? ಹೌದಲ್ರಿ. ಕಣ್ಣಿಗೆ ಯಾರ ಕಣ್ಣಿಗೆ ಕಂಡಿಲ್ಲ, ನಿನ್ನ ಶಕ್ತಿನೂ ಕಂಡಿಲ್ಲ. ನನ್ನ ಭಗವಂತನು ಭಕ್ತಿ ಮಾಡಿದಾಗೆ ಕಾಣಬೇಕು. ನಿನ್ನ ಶಕ್ತಿನೇ ಯಾರಿಗೇನ ಕಂಡಿಲ್ಲ. ಹೌದು. ನನ್ನ ಭಗವಂತ ಎಷ್ಟೋ ಮಂದಿಗೆ ಉದ್ಧಾರ ಈ ಜಗತ್ತಿನೊಳಗೆ ಮಾಡ್ಯಾನಿಲ್ಲ. ಎಷ್ಟು ಮಂದಿ ಮಹಾತ್ಮರಾದ್ರು ನನ್ನ ಶಿವಧ್ಯಾನ ಮಾಡ್ಯಾರ. ಹೌದು. ದರ್ವೊಂದು ಗುಡಿ ಒಳಗೆ ಓಂ ನಮ ಶಿವಾಯ ಅಂತ ಬರ್ದಾರ, ಹೆಂಡ್ತಿ ನಮ ಶಿವಾಯ ಅಂತ ಅದ್ರಾಗ ಬರ್ದಿಲ್ಲ. ಬರ್ದಿಲ್ಲ ಮಾಸ್ತರ. ಬರ್ದದ? ಬರ್ದಿಲ್ಲ. ಇದು ಇರಲಿ. ಮತ್ತೇನೈತಿ, ದೇವರ ಗುಡಿ ಒಳಗೆ ಗಂಟಿ ಕಟ್ಟ್ಯಾರ, ಮಸೂತಿ ಒಳಗೆ ಗಂಟಿ ಹಾಕಿಲ್ಲ. ಹೌದು. ನೋಡು, ಅವ್ರವ್ರ ಧರ್ಮ ಪ್ರಕಾರ ಅವ್ರು ಆಚರಣೆ ಮಾಡ್ಯಾರ. ಇಲ್ಲಿ ಗಂಟಿ ಯಾಕೆ ಕಟ್ಟ್ಯಾರ ಅಂದ್ರೆ ಗಂಟಿ ನಾದ ಕೇಳಿ ಭಕ್ತನ ಚಿತ್ತ ಶುದ್ಧ ಆಗೋಗೋಸ್ಕರವಾಗಿ ಗಂಟಿ ಕಟ್ಟಾರ. ಹೌದು. ಯಾಕಂದ್ರೆ ಸಂಸಾರದ ಚಿಂತೆ ಒಳಗೆ ಬಂದೆ ತಾನು ಗುಡಿಗೆ ಟನ್ ಅಂತ ಗಂಟಿ ಹೊಡೆದಂದ್ರೆ ಗಂಟಿ ನಾದ ಒಂದು ತಲೆಯಾಗಿ ಬಿತ್ತಂದ್ರೆ ನಮಸ್ಕಾರ ಮಾಡಿ ಮತ್ತೆ ಹೊರಗೆ ಬರ್ತಾನೆ. ಹೌದು. ಗಂಟಿ ನಾದ ಕೇಳಿ ಭಕ್ತನ ಚಿತ್ತ ಶುದ್ಧ ಆಯಿತು. ಮುಂದೆ ಈ ಮಸೂತಿ ಒಳಗೆ ಗಂಟಿ ಯಾಕೆ ಕಟ್ಟಿಲ್ಲಪ್ಪ ಅಂದ್ರೆ ನಿರಾಕಾರ ವಸ್ತು, ಅಲ್ಲಿ ಮೂರ್ತಿ ಇಲ್ಲ. ಅಲ್ಲಿನೂ ಕೂಡ ಒಂದು ಪೂಜೆ ಮಾಡಾಗ 5 ಹೊತ್ತು ತಜಾ ಕೊಡ್ತಾರೆ. ಅಲ್ಲಿ ಗಂಟು ಇದ್ದಂಗೆ ಅಲ್ಲ. ಹೌದಲ್ರಿ. 5 ವರ್ಷ ಅವರು ಬಡಿತಾರೆ ಮೈಕಿನಾಗ ಕೇಳಿರಲಿಲ್ಲ. ಮತ್ತು ಅವರು ಅಲ್ಲ ಹೋಗಿ ಬರಂದಾಗ ಮುಗಿತಲ್ಲಿ ಹುಡ್ಕೋತಲ್ಲಿ ಬಂದ 5 ಹೊತ್ತು ಅವರು ಗಂಟಿ ಬಡ್ದಂಗೆ ಆಯ್ತು. ಯಾಕಂದ್ರೆ ಅವರು ಅಜಾ ಕೊಟ್ಟೆ ನಮಾಜ್ ಮಾಡಬೇಕು, ಇವರು ಗಂಟಿ ಹೊಡೆದು ನಮಸ್ಕಾರ ಮಾಡಬೇಕು. ಅದು ಅವರವ್ರ ಧರ್ಮ, ಅವರಿಗೆ ಶ್ರೇಷ್ಠವಾದಂಥವು ಈ ಜಗತ್ತಿನಾಗ. ನೀನೇನು ಕೇಳಿದೆ ಅದ್ರ ವಿಷಯಕ್ಕೆ ಉತ್ತರ ಕೊಟ್ಟಿನ. ಹೌದು. ಇದು ಮುಗಿದ ನಂತರ ಮತ್ತೇನೈತಿ, ಶಕ್ತಿ ಯಾವುದು, ಶಕ್ತಿ ಭಕ್ತಿ ಯಾವುದು, ನಿರಾಕಾರಕ ನಿರ್ಗುಣಿ ಹೌದು, ಬರೋಬ್ಬರಿ ಆಯಿತು. ಈ ಶಕ್ತಿ ಬಂದು ಇಂಥವ್ರಿಗೆ ಉದ್ಧಾರ ಮಾಡ್ಯಾಳ ಅಂತ ನನಗೆ ಕೆಲಸ ಬೇಕಾಗ್ಯದ ನನಗೆ. ಹೌದು. ನಮ್ಮ ಮಹಾತ್ಮರು ಹಂಗೆ ಉದ್ಧಾರ ಮಾಡ್ಯಾರ ನೋಡು. ಹಂಗೆ ನಿಮ್ಮವ್ರು ಯಾರ್ಯಾರು ಉದ್ಧಾರ ಮಾಡಿದಾರೆ ಅಂದ್ರೆ ಮತ್ತೆ ಮುಂದೆ ಬರಲಿ. ಮೋಕ್ಷ ಕಾಣುವುದಕ್ಕಾಗಿ ದೀಕ್ಷಾ ಬೇಕು ಮೊದಲ. ಯಾರ್ಯಾರು ಉದ್ಧಾರ ಆಗ್ಯಾರ ಜಗದಾಗ, ಈ ಮಡದಿ ಮೋಹಕ ನಂಬಿ ಬಿಟ್ಟಾರ ನಡಬರ್ಕ. ಮುಂದ ಧಡಕ ಮುಟ್ಬೇಕಾದ್ರ ಭಾಳ ಬಿರಿಯೈತದ ರಾಗ. ಎಂತಿಂತವರು ಮಹಾತ್ಮರು ಅದಕ್ಕೆ ನಿನಗ ದಾರ್ಯಾಗ ಬಿಟ್ರು, ನಿನಗ ಕಟ್ಕೊಂಡು ಹೋಗಿ ಉದ್ಧಾರಾಗಿಲ್ಲ ಅವಾಗ. ಲಕ್ಷಣ ಸಿದ್ಧಲಿಂಗ ಮುಗಳ ಕೋಣದ ಎಲ್ಲ ಲಿಂಗ. ಹೌದು. ಈ ಜನಿಸಿ ಬಂದ್ರು ತಮ್ಮ ಬಿಜಾಪುರ ಜಿಲ್ಲೆದ ಒಳಗ. ಎಲ್ಲ ಲಿಂಗ ಮದುವೆಯ ಮಾಡಿದ್ರು ಹೆಂಗಂಗ. ಇವರು ಕಾಶಿಬಾಯಿ ಶಿವಪ್ಪ ಕಾಶಿಬಾಯಿ ಕೇಳುವಾಗ. ಎಲ್ಲ ಲಿಂಗ ಹುಟ್ಟಬೇಕಾದ್ರ ಜಟ್ಟಿಂಗ ರಾಯರಲ್ಲಿ ತಾಯಿ ತಂದೆ ನಮಸ್ಕಾರ ಮಾಡಿದರಾವಾಗ. ಗಂಡಸ ಮಗ ಹುಟ್ಟತೈತಿ ಮಟಗ ಗೂಳಿ ಬಿಡಿಬೇಕಿವಾಗ. ಹೊಟ್ಟೆ ಲಗ್ನ ಮಾಡಬೇಡ ಅಂತ ಹೇಳಿ ಬಿಟ್ಟ ಇವರೀಗ. ಮುಂದ ಎಲ್ಲ ಲಿಂಗ ಜನಿಸಿ ಬಂದ್ರು ಮಿರಿಗಿ ಊರಾಗ.
ತಮ್ಮ ಕೇಳು ಪಡಿಕಿ ಹ್ಯಾಂಗ ನಡಬರ್ಕ ಬಿಡತಾನವಾಗ ಅದಕ್ಕೆ ಮುಂದೆ ಜನಸಿ ಬಂದ ಪ್ರಾಯಕ್ಕ ಎಲಲಿಂಗ ಬಂದ ಲಕ್ಷಣ ಮಠಕ ತಮ್ಮ ಬರ್ತಿದ ಆವಾಗ ಲಕ್ಷಿದ್ದ ಲಿಂಗನಲ್ಲಿ ಬರುದು ಹೋಗುದು ಮಾಡುತ್ತಿದ್ದ ಈ ಕುರಿಗಳ ಕಾಯುತ್ತಿದ್ದ ಎಲ್ಲ ಲಿಂಗ ಆವಾಗ ಅಲ್ಲೇ ಹೊಲದಾಗ ದನಗಳ ಬಿಟ್ಟು ತಮ್ಮ ಹೋದ ಜಾತ್ರಿಗ ಎಲ್ಲ ಜ್ವಾಳದ ತೆನಿ ತಿಂದ ನಿಕಾಲ ಮಾಡಿದು ಆವಾಗ ಊರಾಗ ನ್ಯಾಯ ಕುಡಿಸಿದರು ಎಲ್ಲ ಜ್ವಾಳ ತಿನಿಸ್ಯಾನಂತ 3 ದಿವಸಿಗೆ ಎಲ್ಲ ಲಿಂಗ ಬಂದ ಅಲ್ಲಿಗ ಎಲ್ಲ ಲಿಂಗ ಬರುವುದರೊಳಗೆ ನ್ಯಾಯ ಕೂಡಿಸಿದರು ಆಗ ನಮ್ಮ ಹೊಲದರ ಜ್ವಾಳ ಎಲ್ಲ ಕುರಿಗಳು ಮೈದಾವಾಗ ಆಗ ನ್ಯಾಯ ಕೂಡಿಸಿ ದಂಡ ಕಟ್ಟಬೇಕಂದ್ರು ಇವನೀಗ ಆ ಊರನ ಹಿರಿಯರೊಳಗ ಒಬ್ಬ ಎದ್ದಾವಾಗ ಬೆಳೆ ಹಾಳಾಗಿದ್ದು ನೋಡಿ ದಂಡ ಕಟ್ಟುನು ತಮ್ಮ ಹೊಲಕ್ಕೆ ಹೋಗಿ ನೋಡ್ಕೊಂಡು ಬರುನು ಅಂತ ನಾವಾಗ ಒಂದು ತೆನಿ ಉಳಿದಿಲ್ಲಂತ ಹೊಲದ ಸಾಹುಕಾರ ಹೇಳ್ದ ನಿಂತ ಹೌದು ನಿನ್ನ ಮಾತಿಗೆ ಹ್ಯಾಂಗ ನಂಬುದು ತಮ್ಮ ಹೋಗುನು ಹೊಲದಾಗ ಇವರು ಊರ ಪಂಚರು ಕೂಡಿ ಬಂದ್ರು ಸಾಹುಕಾರನ ಹೊಲದಾಗ ಬರುದರೊಳಗ ಒಂದ ದಂಟಿಗೆ 2 ತೆನಿ ಎದ್ದು ಆವಾಗ ಗಾಬರಿಗೆ ಬಿದ್ರು ಊರನ ಮಂದಿ ಸಾಹುಕಾರಗ ಅಂತಾರ ಯಾರದರೆ ಬಡೂರ ಮನಿ ಮುರ್ಯಾವ ಊರಾಗ ಗಾಬರಿಗೆ ಬಿದ್ದು ಸಾಹುಕಾರ ಎಲ್ಲ ಲಿಂಗನ ಪಾದಕ್ಕ ಬಿದ್ದ ಹೌದು ಯಪ್ಪ ಒಂದ ತೆನಿ ಜ್ವಾಳ ನಾನು ಕೊಡ್ತೀನಿ ಮಠದಾಗ ಜಟ್ಟಿಂಗ ರಾಯನ ಮಠಕ ಅರ್ಧ ಜ್ವಾಳ ಕೊಟ್ಟಾನವಾಗ ನನ್ನ ಭಕ್ತರಿಗೆ ಭಗವಂತ ಕಾಯ್ದಾನವ ಹಿಂಗ ಮುಂದೆ ಎಲ್ಲ ಲಿಂಗನಿಗೆ ಅಳವಿಸಿರುವಲ ಕನ್ಯಾ ತೆಗೆದು ಮದುವೆ ಮಾಡ್ತಾರ ತಮ್ಮ ನೋಡು ಆವಾಗ ಅಳಗಿಸಿರುವಲ ಕನ್ಯಾ ತೆಗೆದು ಮದುವೆ ಮಾಡಿದ್ರು ಕೇಳು ಇವಾಗ ಹೌದು ಒಲ್ಲೆ ಅಂದ್ರು ಭಾಷೆಗೆ ತಂದು ತಮ್ಮ ಕಟ್ಟಾರವಾಗ ಹೆಣ್ಣ ಬೇಕ ಅಂದ್ರ ತಾನೇ ಮಾಡ್ಕೋತಿದ್ದ ಆವಾಗ ಆ ಎಲಲಿಂಗಂದ ಬ್ಯಾಡ ಬ್ಯಾಡ ಗುರುತಿಲ್ಲ ನಿನಗ ಸ್ವಪ್ನದಾಗ ತುಳದ ಅಂಗ ಪತ್ನಿಯ ಹಾಸಿಗೆ ತುಳದ 8 ತಿಂಗಳ ಗರ್ಭಾವತಿಯ ಮಡದಿ ಆವಾಗ ಮುಂದೆ ಕ್ಯಾಡಿಗೆ ಊರಿಗೆ ಎಲ್ಲ ಲಿಂಗ ಕುಸ್ತಿಗೆ ಬಂದ ಹೌದು 8 ತಿಂಗಳ ಗರ್ಭಾವತಿ ಇದ್ಲು ಮಡದಿ ಆವಾಗ ಯಾವ ರೋಗ ಇಲ್ದಿ ತೀರಿಕೊಂಡ್ಲು ಹೋದ್ರು ಆವಾಗ ಎಲ್ಲ ಲಿಂಗ ಕುಸ್ತಿ ಒಗದಿ ಇದ್ದ ಕ್ಯಾಡಿಗೆ ಊರಾಗ ಇದೆಯ ಕೊನೆಯ ಕುಸ್ತಿ ನಂದು ಅಂತ ಹೇಳುವುದರಾಗ ಸುದ್ದಿ ತಗೊಂಡು ಮನುಷ್ಯ ಬಂದ ಹೇಳ್ದ ಆವಾಗ
ಎಲ್ಲ ಲಿಂಗ ಮನೆಗೆ ಬಂದು ನೋಡ್ತಾನ ಮಡದಿಗೆ ಏನಾಗಿದ್ರಪ್ಪ ಏ ಮಡದಿ ತೀರಿಕೊಂಡಿದಳು ಅಂತ ನಾವಾಗ ಏನಂತಾನ್ರಿ ಇದು ನಿಸರ್ಗ ಪ್ರಪಂಚ 3 ದಿನದು ಆವಾಗ ಇದು ಅಗಲುವುದು ಸಹಜ ಐತಿ ತಿಳದ ಮನದಾಗ ಮಡದಿಗೆ ಕಿಚ್ಚೈ ಎಲ್ಲ ಲಿಂಗ ಹಚ್ಚಿದಾಗ ಶಿಡ್ಲಗರ್ದಂಗ ಕೂಸ ಸಿಡದ ಬಿತ್ತು ಪಾದಿಗ ಜಿಯ 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 ಶಿಡ್ಲಗರ್ದಾಗ ಕೂಸ ಬಂದು ಎಲ್ಲ ಲಿಂಗನ ಪಾದಕ್ಕ ಬಿತ್ತು ಹೌದು ಈ ಎಲ್ಲ ಲಿಂಗ ಹೇಳತಾನ ಕೂಸೀಗ ಏನಂತಾರೆ ಸರ್ ಅವರು ಇಲ್ಲಿ ಬಂದು ಯಾವ ಸುಖ ಉಣ್ತಿ ಜಗದಾಗ ನಿನ್ನ ತಾಯಿ ಸಂಗಟ ನೀನು ಹೋಗು ಒಗದ ಬೆಂಕ್ಯಾಗ ಸ್ಮಶಾನದಲ್ಲೇ ಪ್ರಪಂಚ ತ್ಯಾಗ ಮಾಡಿ ಎಲ್ಲ ಲಿಂಗ ನಡ್ಕೋತ ಬಂದ ನೋಡು ಲಚ್ಚಾನೋರೀಗ ಜಿಯ 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 ಹೆಂಡತಿಗೆ ಅಲ್ಲಿಯ ಬಿಟ್ಟು ಇವ ಬಂದ ಲಚ್ಚಾನ ಜಾತ್ರ್ಯಾಗ ಬಂದ ಜಾತ್ರ್ಯಾಗ ಇವಾಗ ಮೋಕ್ಷ ಆಗುದಿಲ್ಲ ಅಂತ ತಿಳ್ಕೋಬ್ಯಾಡ ಮನದಾಗ ಜಿಯ 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 ಸಿದ್ಧಲಿಂಗನ ಪಾದಕ ಬಿದ್ದ ಸಿದ್ಧಲಿಂಗ ಯಲಲಿಂಗ ಗಂಧ ಏನಂತಾರಿ ಗುರುವೇ ದೀಕ್ಷೆ ಕೊಡಿರಿ ಅಂತ ಬಿದ್ದ ಕೇಳು ಪಾದಿಗ ಆಗ ಯಲಲಿಂಗಗ ಸಿದ್ಧಲಿಂಗ ಹೇಳ್ತಾನ ಆವಾಗ ಮಗನೇ ಪ್ರಾಯ ಭಾಳ ಕಾಣತೈತಿ ಅಂತಾನ ನಿನಗ ನನ್ನಲ್ಲಿ ದೀಕ್ಷೆ ಪಡಿಬೇಕಂದ್ರ 3 ದಿವಸ ಹಡ್ಡಿ ನಾನು ನಿನಗ ಮುತ್ಸಾವ ನೋಡು ಮಣ್ಣಾಗ ಜಿಯ 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 3 ದಿವಸ ಎಲ್ಲ ಲಿಂಗಗ ಸಿದ್ಧಲಿಂಗ ಹಡ್ಡಿ ಮುಚ್ಚದ ಹೌದು 3ನೇ ದಿವಸಿಗೆ ಕರೆದ ಎಲಲಿಂಗ ಎದ್ದು ಬಂದಾನಾವಾಗ ಮತ್ತೇನ್ ಮಾಡ್ತಾರೆ ಅವಾಗ ಹೌದು ಕೋಟಿ ಶಿಷ್ಯರು ನೀಟಿ ಮಗ ನೀನೇ ಜಗದಾಗ ನಿನ್ನಂತ ಮಗ ಹುಟ್ಟಿದು ದೊಡ್ಡದು ಭಾರತದ ಒಳಗ ನನ್ನ ಭಗವಂತನ ಆಶೀರ್ವಾದದಿಂದ 3 ದಿವಸ ಮಣ್ಣಗಿಂದ ಎದ್ದ ಎಲಲಿಂಗ ಬಂದಾನ ಹೊರಗ ಜಿಯ 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 ಕುಸ್ತಿ ಆಡು ನಾದ ಬಾಳ ಎಲ್ಲ ಲಿಂಗನಿಗೆ ಮೊದಲ ಹೌದಲ್ರಿ ಮಾಡ್ತಿದ್ರಿ ಅವರು ಏ ಕುಸ್ತಿ ಆಡಿ ಕುಸ್ತಿಗೆ ಗಡಿಗೆ ತಳಗ ಬಗದಾಗ ಹೊರದಾಗ್ರಿಪ್ಪ ಬಿದ್ದ ಗಡಿಗೆ ರೊಕ್ಕ ಕೊಡ್ತಿದ್ದ ಇವ ಮರಳಿ ಕೈಯಾಗ ನಾನು ದುಡ್ಡಿನ ಸಲುವಾಗಿ ಕುಸ್ತಿ ಹಿಡಿದಿಲ್ಲ ಅಂತಿದವನೀಗ ಇವೇ ರೊಕ್ಕ ತಗೊಂಡು ತಮ್ಮ ಚಂದಾಗಿ ಊಟ ಮಾಡಿ ಮುಂದಿನ ವರ್ಷ ನನಗ ಒಗಿ ಇದೇ ಜಾತ್ರ್ಯಾಗ ಜಿಯ 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 ಎಂಥ ಮಹಾತ್ಮರು ಜನಿಸಿ ತಮ್ಮ ಬಂದಿದ್ರು ಕರ್ನಾಟಕದ ಈಕಿ ಸೀರೆ ತಗೊಂಡ ಬಂದಳ ಬಿಸಲಾಗ ಹಾಲಳ್ಳಿ ಜಾತ್ರೆ ಜಿಯ 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 ಇದು ಹಾಡಕೋತೆ ಹೋದರ ಚಂತನಕ ಮುಗಿದುಲ ಸಭಾದ ಮುಗಿದುಲ್ಲ ಸಭಾದ ಮುಂದ ನೋಡುನು ಇನ್ನೊಂದ ಪಾಳೆದಾಗ ನೋಡುನು ಪಾಳೆದಾಗ ಜಿಯ ಜಿಯ ಜಿಯ
ಏನಾಗ್ತೈತಿ ಏನಾಗ್ತದ್ರಿ ಒಬ್ಬೊಬ್ರು ಎಲ್ಲಾರು ಇವರು ಮಹಾತ್ಮರಾಗಬೇಕಾಗಿದ್ರೆ ಶಿವ ಧ್ಯಾನ ಮಾಡಿ ಶಿವನೇ ಶ್ರೇಷ್ಠ ಮಾಡ್ಯಾನ ಇವರಿಗೆ ಹೌದು ಹೌದು ಅದಕ್ಕೆ ಶಿವ ಏನು ಮಾಡ್ಯಾನ ಅಂದ ಕೂಡಲೇ ಉದಾಹರಣೆ ಹೇಳಿ ನಿಂತಿಂಥವ್ರು ಉದ್ಧಾರ ಆಗ್ಯಾರ ಅವನ ಕೈ ಒಳಗೆ ಹೌದಲ್ರಿ ಇನ್ನೂ ಇಂಥವು ಹೇಳ್ಕೊತ ಹೋದಂದ್ರೆ ಒಂದು 1000 ಗಟ್ಟಲೆ ಅದಾವ ನನ್ನ ಬಲ್ಯಾಗ ಹೇಳಕ್ಕೆ ಚಂತೆ ನಾಲ್ಕಾಗ್ತದೆ ಹೌದು ಹೌದು ಅದಕ್ಕೆ ಇವ್ರು ಏನು ಹೇಳಿದ್ರು ಅದಕ್ಕೆ ಸಾರಾಂಶ ತಕ್ಕಂತೆ ಬರ್ಬೇಕಂದ್ರೆ ಸಾರಾಂಶ ತಕ್ಕಂತೆ ಹಿಂಗೈತೆ ಅಂತ ನಿನ್ಗೆ ಹೇಳಿನಿ ಹೌದು ಅದಕ್ಕೆ ಮತ್ತೆ ನಿಮ್ಮವರು ಹೆಂಗೆ ಹೊಲಸ್ಕೊಂಡಾರ ನಮ್ಮವ್ರ ಹತ್ರ ನೀನು ಹೇಳು ನಿನಗೇನು ಬೇಡ ನಂಗಿಲ್ಲ ನಾ ಹೌದು ಹೌದು ಯಾಕಂದ್ರೆ ಇದು ಹಾಡ್ಕಿ ಭಜನೆ ಕೀರ್ತನೆ ಯಾಕೆ ಇಟ್ಟಾರಪ್ಪ ಅಂದ್ರೆ ಕೇಳೋರ ಜಲಮನು ಉದ್ಧಾರ ಆಗಬೇಕು ಹಾಡೋರ ಜಲಮನು ಉದ್ಧಾರ ಆಗಬೇಕು ಹೌದಲ್ರಿ ಎಲ್ಲರ ನಾಲ್ಕು ಹಲಕಟ್ಟು ವಿಷಯ ಹಾಡ್ಕಿಸಿ ರೊಕ್ಕ ಒಯ್ದ್ರೆ ಅವ್ರು ರೊಕ್ಕ ದವಾಖಾನೆ ಹೋಗಿ ಮುಟ್ತಾವೆ ಅಲ್ಲಿ ಹೋಗಿ ಮುಟ್ಟಂಗಿಲ್ಲ ತಿಳ್ಕೋರಿ ನೀವು ಹೌದು ಒಟ್ಟು ಒಂದು ಆಧಾರಕ್ಕೆ ಹಚ್ಚಿ ವಿಷಯ ತಿಳಿಬೇಕಲ್ಲ ಅವ್ರಿಗೆ ಅವ್ರ ಜಲಮ ಉದ್ಧಾರ ಆದ್ರೆ ನಾವು ಉದ್ಧಾರ ಆದಂಗೆ ಹೌದು ಅದಕ್ಕೆ ಇದು ಹೆಂಗೈತೆ ತಿಳ್ಕೊ ಇದು ಹಾಡೋದು ಕೀರ್ತನ ಭಕ್ತಿ ಇದು ಕೇಳೋದು ಶ್ರವಣ ಭಕ್ತಿ ಹೌದು ಹಾಡೋರಿಗೆ ಮೋಕ್ಷ ಆಗಬೇಕು ಕೇಳೋರಿಗೆ ಮೋಕ್ಷ ಆಗಬೇಕು ಹೌದು ಹೌದು ಮಹಾತ್ಮರ ಶಿವಶರಣರ ನಾಮಾಮತಗಳನ್ನು ನುಡಿಯುತ್ತಾ ಅಂತ ತಿಳಿದುಕೊಂಡೆ ಇವು ಭಕ್ತಿಗಳದಾವು ಅದಕ್ಕೆ ಹೇಳ್ತಾರೆ ಅವರು ಕೇಳೋರಿಗೆ ಮೋಕ್ಷ ಹಾಡೋರಿಗೆ ಮೋಕ್ಷ ಅದಂತೆ ದರವೊಂದು ಪೋನ್ ತಿಥಿ ಜಾತ್ರೆ ಒಳಗೆ ಇವು ಕಚಾರ ಹೌದಲ್ರಿ ಸೇರಕರ್ತ ಪಾಪ ಬರ್ತಿತ್ತಂದ್ರೆ ಇವು ಹಸ್ತಿದ್ರು ಹಸ್ತಿದ್ದಿಲ್ಲ ಈ ಸದ್ದು ನಾನು ಕೆಲವೊಂದು ವಿಷಯಗಳೇನಿ ಅಂದರೆ ಒಂದು 10,000 ಮಂದಿ ಒಳಗೆ ಒಬ್ಬ ಶಾನೆ ಆದ್ರೆ ಸಾಕು ತಿಳ್ಕೊಂಡ ಹೌದು ಹೌದು ಆ ಸೇವೆ ಕೊನೆಗಾಣ್ತೈತಿ 1000 ಮಂದಿ ಹುಚ್ಚರಿಗೆ ನಾವು ಸುದಗಿತ್ತ ಒಬ್ಬ ಶಾನೆ ಹೌದನ್ಬೇಕು ಹೌದಲ್ರಿ ಇದು ಕರೆಕ್ಟ್ ಐತಿ ಹೇಳುದು ಅಂತ ಹೌದು ಹೌದು ಅದಕ್ಕೆ ಹ್ಯಾಂಗ ಆಗ್ತೈತಪ್ಪ ಅಂತ ತಿಳ್ಕೊ ಹೆಂಗೆ ಆಗ್ತದ್ರಿ ಮಾಸ್ತರ ಅವರು ಶಾಣ್ಯರು ಅದಾರ ಹೌದು ಹೌದು ಅದಾರ ಆದ್ರೆ ಅಜ್ಞಾನ ಅಂಧಕಾರ ಅನ್ನೋಂಥದ್ದು ಹ್ಯಾಂಗ ಮಾಡ್ತೈತಪ್ಪ ಅಂದ್ರೆ ಮರಿ ಮಾಡೈತದ ಹೌದು ಹೌದು ಇದು ಹಿಂಗದ ನನ್ನಿಂದ ಇದು ಎಲ್ಲ ಆಗೈತಿ ನಿನಗೆ ಕರ್ಕೊಂಡು ನಾ ಜಗತೀನಿ ಅಂತ ಹೇಳಿದಿ ಹೌದು ಹೌದು ನೀ ಒಟ್ಟು ಚಂಜೆ ಐದು ತನ ನನಗೆ ಜಗ್ಗೆ ಬ್ಯಾಟ್ನಿ ನಾ ಎಲ್ಲ ಜೊಕ್ಕೊಂಡು ಹೋಗ್ತೀನಿ ಹೌದು ಹೌದು ನನಗೂ ದೇವ್ರು ಎಷ್ಟು ಶಕ್ತಿ ಕೊಟ್ಟನ ನಿನ್ನ ಒಂದು ಜೊಕ್ಕೊಂಡು ಹೋಯ್ದು ಹೊಳೆ ಹೋಗಿದ್ದು ನನಗೆ ಗುರ್ತದ ಹೌದು. ಎಲ್ಲಿ ಹೋಯ್ದು ಕಾಲು ಕಟ್ಟಿ ಹೋಗ್ಬೇಕು ಮೂರಕ್ಕಂತ ನನಗೆ ಗುರ್ತದ ಅದಕ್ಕೆ ಇದು ಅಚ್ಚ 6 ಶಾಸ್ತ್ರ 28 ದಿವ್ಯಗಮಗಳನ್ನು ಓದ್ಕೊಂಡು ಬಂದವರು ಇವರೇರಿ ಅಂತ ಹೇಳಕ್ಕಿ ಮತ್ತು ಹೌದು ನನಗೆ ಕರ್ಕೊಂಡು ಜಗತಾಳತ್ತ ನನಗೆ ಜಗ್ಗಿದ್ದು ಜಗಲಾರ ಇಡೀ ಜಗತ್ತಿಗೆ ಗುರ್ತೈತಿ ಇದು ಮಶಮಾಳ ಮರಿ ಐತಿ ಇದು ಒರಿಜಿನಲ್ ಹೌದಲ್ರಿ ಡೂಪ್ಲಿಕೇಟ್ ಅಲ್ಲ ನಾ 100 ಹೆಸರು ಎಷ್ಟೋ ಮಂದಿ ಹಾಕೊಂಡು ತಿರ್ಲಾಕತ್ತಾವ ದೇಶದಾಗ ಹಂಗೆ ಹೌದು. ಒರಿಜಿನಲ್ ಮಶಮಾಳ ಲಕ್ಷ್ಮಣ ಮಶಮಾಳ ಮೌಲಾಸ ಒರಿಜಿನಲ್ ದಾಟಿ ಅವ್ರದಾರ ಇವ್ರ ಹೌದು ಯಾಕೆ ತಿಳ್ಕೊ ಹಳಿ ಎಮ್ಮಿ ಹೇಲಿಗೆ ಹತ್ತದಂಗೆ ಭಾಷಣ ಮಾಡ್ಕೊತ ಕೂತ್ರ ಮಂದಿಗೆ ಬರೋ ಚಂದ ಕಾಣಬೇಕಿಲ್ಲ ಅಲ್ಲಿ ಹೌದಲ್ರಿ ಮತ್ತೆ ಇದು ಇಲ್ಲಿಗಿರ್ಲಿ